ನೋಡಿ ಸ್ನೇಹಿತರೆ, ಇವು ಓರಿಗಳು ಅಣ್ಣ, ಓರಿಗಳು ಏನು ರೇಟ್ ಇವು? 5.5. ಹಾಗೆ ಬನ್ನಿ, ಮುಂದಕ್ಕೆ ಬನ್ನಿ. ಹಾಗೆ ತೋರಿಸಿ ಬನ್ನಿ. ಇರುವ ನಾಗೇನಹಳ್ಳಿಯವರು ಎಷ್ಟು ಜೊತೆ ಓರಿ ಕಟ್ಟಿದ್ರಣ್ಣ? ಹಾಂ, ಏನಾದರೂ ಅರಿದಿದ್ದಾವ ರೇಟ್ ಏನಾದ್ರು? ಹಾಂ. ಹಾಗೆ ಬನ್ನಿ, ಮುಂದೆ ನಡೆದಿ ಮುಂದೆ ತೋರಿಸ್ಕೊಂಡು ಹೋಗ್ತೀರಿ. ಹಾಗೆ ನೋಡಿ ಸ್ನೇಹಿತರೆ, ಈ ಹಳ್ಳಿಕಾರ್ ಓರಿಗಳಿಗೆ ಭಾರಿ ವಿಶೇಷತೆ ಇದೆ. ನಿಮ್ಗೆ ಅದೇ ಥರ ತೋರಿಸ್ತೀನಿ ನೋಡಿ. ಒಂಟಿ ಓರಿ ಇದು ನೋಡಿ. ಪವನ್ ಅವ್ರು ಇಲ್ಲೇ ಇದ್ದಾರೆ. ಪವನ್ ಅವ್ರೆ ನಮಸ್ಕಾರ, ಚೆನ್ನಾಗಿದ್ದೀರಾ? ನಾನು ಮಧ್ಯಾಹ್ನ ಜಾಸ್ತಿ ಹೊತ್ತು ಕಾದ್ಬಿಟ್ಟು ಅರ್ಧ ಗಂಟೆ ನಿಮ್ಮ ಅಪ್ಪನ ಹತ್ರ ಮಾತಾಡ್ಕೊಂಡೆ ಹೋಗಿದ್ದು. ನಾನು ಅರ್ಧ ಮುಕ್ಕಾಲು ಅವ್ರು ಕಾದ್ಕೊಂಡೆ ಹೋಗಿದ್ದು. ನೀವು ಕಾಣಿಸ್ಲಿಲ್ಲ, ಓರಿಗಳು ತುಳಿಯೋಕೆ ಹೋಗಿದ್ರಿ. ಹಾಗಾಗಿ ನಿಮಗೆ ಮಾತಾಡ್ಸೋಕ್ಕಾಗಲಿಲ್ಲ. ತಿರ್ಗಾ ನಿಮ್ಮನ್ನೇ ಹುಡ್ಕೊಂಬಂದು ಇವಾಗ ಬರೋಣ ಅಂತ ಬರ್ತಾ ಇದ್ದೆ. ಹಾಗೆ ನೋಡಿ ಸ್ನೇಹಿತರೆ, ಈ ಓರಿಗಳು ಅಣ್ಣ ಅವು ಎಷ್ಟು ಹೇಳ್ತಾ ಇದ್ದಾರೆ? ಓರಿ 3 ಲಕ್ಷ ಹೇಳ್ತಾ ಇದೀವಿ. ಹೌದು, 3 ಲಕ್ಷ. ಓಕೆ ಅಣ್ಣ. ಈ ಒಂಟಿ ಒಂದೇ 3 ಲಕ್ಷ ಹೇಳ್ತಾ ಇದೀವಿ. ಒಂಟಿ ಒಂದೇ 3 ಲಕ್ಷ. ಈಗಿನ ಅಲ್ಲಿಗೆ ಬಂದಿರೋದು. ಹೌದು ನೋಡಿ ಸ್ನೇಹಿತರೆ, ಈ ಥರ ಹಳ್ಳಿಕಾರ್ ಓರಿಗಳು ತುಂಬ ಚೆನ್ನಾಗಿರ್ತವೆ, ತುಂಬ ಚೆನ್ನಾಗಿ ಸಾಕಿದ್ದಾರೆ. ಹೀಗೆ ನೋಡ್ಕೊಳ್ಳಿ, ನಿಮಗೆ ಕಣ್ ತುಂಬುತ್ತೆ. ಹಾಗೆ ಇನ್ನೂ ತೋರಿಸ್ತೀನಿ ಅಣ್ಣ. ಅವು ಬೇರೆಯವ್ರವಾ? ಎಲ್ಲ ನಿಮ್ಮವೇನಾ? ನೋಡಿ ಇದೇ ಥರ ತೋರಿಸ್ತೀನಿ ಬನ್ನಿ ನಿಮಗೆ. ಹಾಗೆ ಹೇಳಬೇಕು ಅಂತಂದರೆ ನೋಡಿ, ಈ ಓರಿಗಳು ನೋಡೋಕ್ಕೆ ಇದೊಂದೇ ಜಾತ್ರೆ. ಈ ಜಾತ್ರೆಯಲ್ಲಿ ಕಣ್ ತುಂಬಿಸ್ಕೊಬೇಕಷ್ಟೇ. ತೋರಿಸ್ತೀನಿ ಬನ್ನಿ. ಹಾಗೆ ನೋಡಿ, ಭಾನುವಾರ ಇರೋದ್ರಿಂದ ತುಂಬ ರಶ್ ಆಗಿದೆ ನೋಡಿ. ಟ್ರಾಫಿಕ್ ಜಾಮು ಫುಲ್ಲು ಟ್ರಾಫಿಕ್ ಜಾಮು, ಜನ ಜಾಸ್ತಿ ಇದೆ. ಮೆರವಣಿಗೆನೂ ಬರ್ತಾ ಇದೆ ಓರಿದು. ಹಾಗೆ ತೋರಿಸಿ ನಿಮಗೆ ನೋಡಿ. ಇನ್ನೂ ಟ್ರಾಫಿಕ್ ಜಾಮ್ ಎಲ್ಲರಿಗೂ ಆಗುತ್ತೋ ಗೊತ್ತಿಲ್ಲ. ಹಾಗೆ ತೋರಿಸಿ ಬನ್ನಿ ನಿಮಗೆ ನೋಡಿ. ಓರಿಗಳಿದ್ದಾವೆ, ಓರಿಗಳು ಮೆರವಣಿಗೆನೂ ಬರ್ತಾ ಇದೆ. ಹಾಗೆ ನೋಡ್ಕೊಳ್ಳಿ. ಇನ್ನೂ ಟ್ರಾಫಿಕ್ ಜಾಮು ಇವತ್ತು ಎಲ್ಲಿಂದ ಎಲ್ಲರಿಗೂ ಆಗುತ್ತೋ ಗೊತ್ತಿಲ್ಲ, ಹೇಳೋಕ್ಕಾಗೋದಿಲ್ಲ. ಹಾಗೆ ತೋರಿಸಿ ಬನ್ನಿ ಸ್ನೇಹಿತರೆ. ಹಸು ಮೆರವಣಿಗೆ ಇರೋದ್ರಿಂದ ಇವತ್ತು ಫುಲ್ ಟ್ರಾಫಿಕ್ ಜಾಮ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಜನನೂ ಜಾಸ್ತಿ ಬರ್ತಾ ಇದ್ದಾರೆ ಓರಿಗಳು ನೋಡೋದಕ್ಕೆ. ಜಾಸ್ತಿ ದೂರದಿಂದನೂ ಬರ್ತಾರೆ. ಹಾಗೆ ನಿಮ್ಗೆ ತೋರಿಸಿ ಬನ್ನಿ ಸ್ನೇಹಿತರೆ ನೋಡಿ. ಮೇಳ ವಾದ್ಯಗಳಿಂದ ಓರಿಗಳ ಮೆರವಣಿಗೆ, ಈ ಓರಿಗಳ ಮೆರವಣಿಗೆ ಇರೋದ್ರಿಂದ ಹಾಗೆ ನೋಡ್ಕೊಳ್ಳಿ ಸ್ನೇಹಿತರೆ. ಓರಿಗಳ ಮೆರವಣಿಗೆ ಇನ್ನೊಂದಕ್ಕೆ ಓರಿದೆ, ಅಲ್ಲೇ ಆಗಿಲ್ಲ ಅನ್ಸುತ್ತೆ. ಇದು ಎಳೆ ಓರಿ. ಅಣ್ಣ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಹಾಂ ನೋಡಿ ಸ್ನೇಹಿತರೆ, ಆ ಥರ ಪಾಪ ರೈತರು ಮೆರವಣಿಗೆಗೆ ರೆಡಿ ಮಾಡಿದ್ದಾರೆ ನೋಡಿ. ಫುಲ್ಲು ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನೋಡಿ, ಆ ಕಡೆ ಈ ಕಡೆ ಎರಡು ಕಡೆನೂ ಟ್ರಾಫಿಕ್ ಜಾಮ್ ಆಗಿದೆ. ಹಾಗೆ ತೋರಿಸಿ ಬನ್ನಿ. ಇನ್ನೂ ನೋಡಿ ಎಲ್ಲಿಂದ ಎಲ್ಲರಿಗೂ ಆಗಿದೆ ಅಂತ ಗೊತ್ತಿಲ್ಲ. ಹಾಗೆ ಇನ್ನು ಮುಂದೆ ಜಾಸ್ತಿ ಇದೆ. ಹಾಗೆ ತೋರಿಸಿ ಬನ್ನಿ ಸ್ನೇಹಿತರೆ ನೋಡಿ. ಸ್ನೇಹಿತರೆ, ಈ ಥರ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ನೋಡಿ. ಈ ಥರ ಟ್ರಾಫಿಕ್ ಜಾಮ್ ಮಾಡಿ ಕುತ್ಕೊಂಡ್ರೆ ಯಾರು ಜವಾಬ್ದಾರಿ ಹೇಳಿ? ಒಂದೊಂದು ಗಾಡಿಗಳು ದಾರಿ ಬಿಡಬೇಕು. ನಿಮ್ಮ ಸೈಡಲ್ಲಿ ನೀವು ಟ್ರಾವೆಲ್ ಮಾಡಬೇಕು. ಅದನ್ನು ತಿಳ್ಕೊಳ್ಳಿ ಫಸ್ಟು, ಆಯಿತಾ? ನೋಡಿ ಸ್ನೇಹಿತರೆ, ಇದೇ ಥರನೇ ತೋರಿಸಿ ಬನ್ನಿ ನಿಮಗೆ ನೋಡಿ. ಫುಲ್ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಹಾಗೆ ಫುಲ್ ಟ್ರಾಫಿಕ್ ಜಾಮು, ಹೋಗೋಕ್ಕಾಗ್ತಲ್ಲ. ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಕಷ್ಟ. ಜನನೂ ಜಾಸ್ತಿ ಇದ್ದಾರೆ ನೋಡ್ಕೊಳ್ಳಿ. ಜನ ಮರಳು ಜಾತ್ರೆ ಮರಳು ಅನ್ನಂಗೆ ಐತೆ, ಹೌದಾ? ಹಾಗೆ ನಿಮ್ಗೆ ತೋರಿಸ್ತಾ ಇರ್ತೀನಿ. ಒಂದೊಂದು ಗಾಡಿನೇ ಮೂವ್ ಆಗ್ತಾಯಿದೆ ಇವಾಗ ನೋಡಿ. ಈ ಥರ ಸುಂದರವಾಗಿ ನೋಡಿ ರೆಡಿ ಮಾಡಿದ್ದಾರೆ. ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ. ಇನ್ನು ಮುಂದೆ ನೋಡಿ, ಇಲ್ಲಿ ಜಾತ್ರೆಗೆ ನೋಡಿ ಇದೊಂದು ಅಂದಾಗುರು ಇದಕ್ಕೆ ನೋಡಿ. ಇದೇ ಥರನೇ ನೋಡಿ ಯಾವ ಥರ ರೆಡಿ ಮಾಡಿದ್ದಾರೆ, ಕುಣಿತ ಮಾಡ್ತಾಯಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. 2 ಕಣ್ಣು ಸಾಲದು, ಜನನೂ ಜಾಸ್ತಿ ಇದ್ದಾರೆ ಇವತ್ತು. ಹಾಗೆ ನೋಡ್ಕೊಳ್ಳಿ ನೋಡಿ. ಜನಜಾತ್ರೆ ದನಗಳ ಜಾತ್ರೆ ಇರೋದ್ರಿಂದ ಜನಜಾತ್ರೆ ಇವತ್ತು ಜಾಸ್ತಿ ಆಗಿದೆ. ಹಾಗೆ ತೋರಿಸಿ ನಿಮ್ಗೆ ಇನ್ನೂ ಮುಂದಕ್ಕೆ ನೋಡಿ. ಬನ್ನಿ ಸ್ನೇಹಿತರೆ, ಈ ಓರಿಗಳು ಒಂದು ಜೊತೆ ಇದ್ದಾವೆ. ಹಾಗೆ ತೋರಿಸಿ ನಿಮಗೆ. ತುಂಬ ನೋಡಿ, ಇಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಮೆರವಣಿಗೆ ಇರೋದ್ರಿಂದ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಯಾವ ಥರ ಅಂತ ಹೇಳೋಕ್ಕಾಗೋದಿಲ್ಲ ನೋಡಿ. ಇದೇ ಥರನೇ ತೋರಿಸ್ತಾ ಇರ್ತೀನಿ ಬನ್ನಿ. ಟ್ರಾಫಿಕ್ ಜಾಮ್ ಮಾಡಿಕೊಂಡು ರೋಡಲ್ಲಿ ತಮಟೆ ಹೊಡ್ಕೊಂಡು ಹಸು ಮೆರವಣಿಗೆ ಮಾಡ್ತಾ ಇದ್ದಾರೆ. ಹೇಗೆ ಹೋಗ್ಬೇಕಂತ ಗೊತ್ತಲ್ಲ. ಇನ್ನೂ ತೋರಿಸ್ತೀನಿ ಬನ್ನಿ. ಹಾಗೆ ಮುಂದೆ
ಮೆರವಣಿಗೆ ನಡೀತಾ ಇರುವಂಥ ಮೆರವಣಿಗೆ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ತೋರಿಸಿ ನೋಡಿ ನಿಮಗೆ ಯಾವ ಥರ ಅಂತೇಳಿ ಎತ್ತುಗಳ ಮೆರವಣಿಗೆ ಮಾಡೋದು. ಎತ್ತುಗಳನ್ನ ಯಾವ ಥರ ಅಲಂಕಾರ ಮಾಡಿ ಮೇಳ ವಾದ್ಯಗಳ ನಡುವೆ ಮೆರವಣಿಗೆ ಮಾಡ್ತಿದ್ದಾರೆ. ಸ್ನೇಹಿತರೆ ಕಣ್ ತುಂಬಿಸ್ಕೊಳ್ಳಿ, ಈ ಗೋರಿಗೆ ಅಲಂಕಾರ ಮಾಡಿದ್ರೆ ತುಂಬ ಸುಂದರವಾಗಿದೆ ಆಗಿರ್ತಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಬೋರ್ಡ್ ಹಾಕ್ಕೊಂಡು ಎತ್ತುಗಳು ಕಟ್ಟಿದ್ದಾರೆ. ಹಾಗೆ ತೋರಿಸಿ ಬನ್ನಿ. ಇನ್ನು ಮುಂದೆ ಇದೆ, ಇನ್ನೊಂದು ಜೊತೆ ಓರಿ ಇದ್ದಾವೆ, ಅದನ್ನು ನಿಮ್ಗೆ ತೋರಿಸ್ಬೇಕಂತಾನೆ ಎಷ್ಟು ಏನು ಅನ್ನೋ ತೋರಿಸಿ ನೋಡಿ. ಈ ಥರ ಓರಿಗಳು ಸ್ವಲ್ಪ ಕಟ್ಟಿದ್ದಾರೆ. ಹಾಗೆ ನೀವು ತೋರಿಸ್ಕೊಳ್ತಾ ಇರ್ತೀನಿ ಬನ್ನಿ. ಒಳ್ಳೆ ಓರಿಗಳು ನೋಡಿ, ಈ ಥರನೇ ತೋರಿಸ್ತಾ ಇರ್ತೀನಿ ನಿಮಗೆ. ಇನ್ನು ಹತ್ತು ತೋರಿಸಿ ಬನ್ನಿ. ನೋಡಿ ಓರಿಗಳು ಎಷ್ಟು ಚೆನ್ನಾಗಿದೆ ನೋಡ್ಕೊಂಡು. ಅದೇ ಥರನೇ ಓರಿಗಳು ಅಲಂಕಾರ ಮಾಡಿದ್ದಾರೆ. ತೋರಿಸ ಹಾಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಮುಂದೆ. ಇನ್ನು ನೋಡ್ಕೊಳ್ಳಿ, ಹೀಗೆ ಹುಡುಗರು ಎಲ್ಲ ಫೋಟೋ ತಗೊಂಡು ಎಲ್ಲ ಬರ್ತಾ ಇರ್ತಾರೆ. ಇವರು ಬೆನ್ನಲ್ಲೊಂದು ಹಾಕಿದ್ದಾರೆ, ತಪ್ಪೇದಾರಲ್ಲೇ ಪುಲಿಸ್ಕೊಂಡ್ಬಂದು ತಪ್ಪೇದಾರ ಅಂತೇಳಿ ಹಾಗೆ ತೋರಿಸ್ಕೊಂಡು ಬಂದಿರ್ತಾರೆ. ಏನು ಗುರು ಸೌಂಡ್ ಇದು? ಈ ಸೌಂಡ್ಗೆ ಬೆಚ್ಚಿ ಬಿದ್ದೆ ಹೋಗ್ಬೇಕು. ತುಂಬ ಚೆನ್ನಾಗಿದೆ ನೋಡಿ. ನಿಮಗೆ ನರ್ತನೂ ಇದೆ ಇದರಲ್ಲಿ. ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಯಾವ ಯಾವ ಡ್ಯಾನ್ಸ್ ಮಾಡ್ತಿದ್ರು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಸರೋಗುತ್ತೆ. ಅದಕ್ಕೆ ನಾನು ಹೇಳಿದ್ದವ್ರೆ ಇನ್ನೂ ಸ್ವಲ್ಪ ನೃತ್ಯ ಮಾಡ್ತಾರೆ ಇವಾಗ. ಕುಣಿತ ಯಾವೂರಿಂದ ಕರೆಸಿದ್ರಿ ಈಗ? ವಿಜಯಪುರದಿಂದ ಕರ್ತಾರಂತೆ. ನಿಮ್ಮ ಎಷ್ಟು ಜೊತೆ ಹೋಗಿದ್ದಾರೆ?
ಸ್ನೇಹಿತರೆ ಹೀಗೆ ಪಾಪ ಭೂಗಂಬಳ ಮಾಡೋರ ಕಷ್ಟ ಹೀಗಿರುತ್ತೆ. ಹಾಯ್ ನೋಡಿ ಈ ಥರ ಜನ ಮರಳ ಜಾತ್ರೆ ಮರಳ ಇವತ್ತು ನೋಡಿ. ಇವ್ರು ಅಲ್ಲಿಂದ ಕುಣಿದ್ರಲ್ಲ, ಇವ್ರ ಮಕ್ಕ ತೋರಿಸ್ತೀನಿ ನೋಡ್ರಿ. ಇವರೇ ವಿಜಯಪುರದಿಂದ ಬಂದವರು. ಪಾಪ ಕುಣಿದು ಸುಸ್ತಾಗಿದ್ದಾರೆ. ಹಾಗೆ ತೋರಿಸ್ತೀನಿ ರೀ ನಿಮಗೆ. ಇನ್ನು ಮುಂದೆ ಬರ್ತಾ ಇದ್ದಾವೆ ಎತ್ತುಗಳು ಮೆರವಣಿಗೆಯಿಂದ ಮುಗಿಸ್ಕೊಂಡು ಹಾಗೆ ಹೋಗ್ತಾ ಇರ್ತವೆ. ಹಾಗೆ ತೋರಿಸ್ತೀನಿ ನಿಮಗೆ ನೋಡಿ. ಜನ ಮರಳ ಜಾತ್ರೆ ಮರಳ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಗುರು ಇವತ್ತು ಭಾನುವಾರ ಆಗಿರೋದ್ರಿಂದ